ನನ್ನೆಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ನಿಮಿತ್ತ ಒಂದೆರಡು ಮಾತನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಮೋಹನ್ ದಾಸ್ ಕರಮಚಂದ್ ಗಾಂಧಿಯವರು ಅಕ್ಟೋಬರ್ 2, 1869 ಭಾರತದ ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿಯವರು. ತಮ್ಮ 13ನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಅವರನ್ನು ಮದುವೆಯಾಗ್ತಾರೆ. ಇವರಿಗೆ 4 ಮಕ್ಕಳು: ಹರಿಲಾಲ್ ಗಾಂಧಿ, ಮಣಿಲಾಲ್ ಗಾಂಧಿ, ರಾಮದಾಸ್ ಗಾಂಧಿ ಹಾಗೂ ದೇವದಾನ್ ಗಾಂಧಿ. ಗಾಂಧೀಜಿಯವರು ಲಂಡನ್ ನಗರದ ಯೂನಿವರ್ಸಿಟಿಯಲ್ಲಿ ವಕೀಲ ವೃತ್ತಿಯ ತರಬೇತಿಯನ್ನು ಪಡಿತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಹಿಂಸಾ ಚಳುವಳಿಯನ್ನು ಆರಂಭಿಸಿದಂಥವರು. ಅದರ ಜೊತೆಯಲ್ಲಿ ವರ್ಣಭೇದ ನೀತಿಯನ್ನು ಅಳಿಸಲಿಕ್ಕೆ ಚಳುವಳಿಯನ್ನು ಕೂಡ ಪ್ರಾರಂಭಿಸ್ತಾರೆ. ಉಪವಾಸ ಸತ್ಯಾಗ್ರಹ ಜೊತೆಗೆ ಅಸಹಕಾರ ಚಳುವಳಿಗಳ ಮೂಲಕ ಪ್ರಪಂಚದಾದ್ಯಂತ ಖ್ಯಾತಿಯನ್ನು ಗಳಿಸ್ತಾರೆ. ಅಷ್ಟೇ ಅಲ್ಲದೆ ಸ್ವದೇಶಿ ಚಳುವಳಿ ಅಂದರೆ ಪರದೇಶಗಳಲ್ಲಿ ಉತ್ಪಾದಿಸಿದ ವಸ್ತುಗಳನ್ನು, ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷ್ ವಸ್ತುಗಳನ್ನು ವರ್ಜಿಸಿ ಭಾರತದಲ್ಲಿ ಉತ್ಪಾದಿಸಲಾದ ವಸ್ತುಗಳನ್ನು ಮಾತ್ರ ಬಳಸುವಂತೆ ಕೇಳಿಕೊಳ್ತಾರೆ. ಈ ತತ್ವವೇ ಖಾದಿ ಉತ್ಪಾದಿಸಿ ಖಾದಿ ಬಟ್ಟೆಗಳನ್ನು ತೊಡುವ ಸಂಪ್ರದಾಯ ಜನಪ್ರಿಯವನ್ನಾಗಿಸಿತು. ಭಾರತೀಯ ಮಹಿಳೆಯರಿಗೆ ಪ್ರತಿದಿನವೂ ಖಾದಿ ನೇಯುವಂತೆ ಕೇಳಿ ಗಾಂಧೀಜಿಯವರು ಮಹಿಳೆಯರಿಗೂ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆ ಇದರ ಜೊತೆಯಲ್ಲಿ ಇನ್ನೋರ್ವ ಮಹಾನ್ ವ್ಯಕ್ತಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಜನಿಸಿದ್ದು ಇದೇ ದಿನ. 1904 ಅಕ್ಟೋಬರ್ 2 ಇವರು ಜನಿಸ್ತಾರೆ. ಸ್ವತಂತ್ರ ಭಾರತದ 2ನೇ ಪ್ರಧಾನಿಯಾಗಿದ್ದಂಥವರು. ಇವರು ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಅವಿರತವಾಗಿ ಹೋರಾಡಿದವರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಶಾಸ್ತ್ರಿ ಎಂಬ ಬಿರುದನ್ನು ಕಾಶಿ ವಿದ್ಯಾಪೀಠ ನೀಡುತ್ತೆ. ಇವರು 9 ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ಕಾರಾಗೃಹವಾಸವನ್ನು ಅನುಭವಿಸಿದವರು. ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ, ದಕ್ಷ ಪ್ರಧಾನಿಯಾಗಿದ್ದಂಥವರು. ಇವರ ಪ್ರಾಮಾಣಿಕತೆಗೆ ಒಂದು ಉತ್ತಮವಾದ ಘಟನೆ ಏನಪ್ಪ ಅಂತಂದರೆ, ಇವರು ಪ್ರಧಾನಿಯಾದ ಸಂದರ್ಭದಲ್ಲಿ ಬರಗಾಲ ತಲೆದೂರಿತು. ಆಗ ಹೊರ ದೇಶದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಸಾಲ ಭಾರ ಅಧಿಕವಾಯಿತು. ಅದನ್ನರಿತ ಶಾಸ್ತ್ರಿಯವರು ವಾರದಲ್ಲಿ 1 ದಿನ ಊಟವನ್ನು ಬಿಟ್ಟರೆ ಎಷ್ಟು ಆಹಾರ ಸಂಗ್ರಹವಾಗುತ್ತದೆ ಅಂತ ಲೆಕ್ಕಾಚಾರ ಹಾಕಿ ಸೋಮವಾರ ರಾತ್ರಿ ಊಟವನ್ನು ಬಿಡಲಿಕ್ಕೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಹಾಗೆ ಅದನ್ನು ಇವರು ಕೂಡ ಪಾಲಿಸಿದರು. ಇವರು ಜನವರಿ 11, 1966 ಮರಣವನ್ನು ಹೊಂತಾರೆ. ತದನಂತರದಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಂದಾಯ ಆಗುತ್ತೆ. ಹಾಗೆ ಇವತ್ತು 2 ಮಹಾನ್ ವ್ಯಕ್ತಿಗಳ ಜ್ಞಾಪಕಾರ್ಥವಾಗಿ ದೇಶದಲ್ಲಿ ಶ್ರಮದಾನವನ್ನು ಮಾಡಲಾಗತ್ತೆ. ನಾವು ಕೂಡ ಶ್ರಮದಾನ ಮಾಡುವ ಮೂಲಕ ಇಂದಿನ ದಿನದ ಮಹತ್ವವನ್ನು ಅರಿತು ಈ ದಿನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುತ್ತಾ ನನ್ನ ಪುಟ್ಟ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.